ಹಾಸನದಿಂದ ದೆಹಲಿವರೆಗೂ ಕೂಡ ಪೆನ್ ಡ್ರೈವ್ ಕೋಲಾಹಲ ಸೃಷ್ಟಿಸ್ತಾ ಇದೆ. ಅಶ್ಲೀಲ ವಿಡಿಯೋ ಹೆಸರಲ್ಲಿ ಪ್ರತಿಭಟನೆ, ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ವಾಕ್ಸಮರ ಮುಂದುವರೆದಿದೆ. ರಾಜ್ಯದ ನಾಯಕರ ಜಟಾಪಟಿ ಮಧ್ಯೆ ರಾಷ್ಟ್ರ ನಾಯಕರ ಗದ್ದಲ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಓಡಿ ಹೋಗಿದ್ದಾರೆ. ಪ್ರಜ್ವಲ್ ಓಡಿ ಹೋಗೋದಕ್ಕೆ ಬಿಜೆಪಿನೇ ಸಹಕರಿಸಿದೆ ಅಂತ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಆರೋಪ ಮಾಡಿದ್ದಾರೆ. ಪ್ರಜ್ವಲ್ ವಿಡಿಯೋ ವೈರಲ್ ಹಿಂದೆ ಕಾಂಗ್ರೆಸ್ ಕೈವಾಡ ಅಂತ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಈ ವಿಷಯವಾಗಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ವಿಡಿಯೋ ಬಗ್ಗೆ ಗೊತ್ತಿರಲಿಲ್ವಾ ಅಂತ. ಹಾಗಾದ್ರೆ ರಾಷ್ಟ್ರೀಯ ನಾಯಕರ ಆರೋಪ ಪ್ರತ್ಯಾರೋಪ ಹೇಗಿತ್ತು ನೋಡಿ. जिनके लिए मोदी जी ने वोट मांगा, उन्होंने हजारों महिलाओं के साथ दुष्कर्म किया, हजारों महिलाओं के साथ। मैं पूछना चाहती हूँ, मोदी जी क्या कहते हैं इसके बारे में? क्या कहते हैं हमारे प्रधानमंत्री इसके बारे में? हमारे गृह मंत्री क्या कहते हैं इसके बारे में? प्रियंका जी हमसे सवाल पूछ रही है। मैं प्रियंका जी को कहना चाहता हूं, नरेंद्र मोदी जी और मुझसे सवाल पूछने की जगह आपके मुख्यमंत्री उप मुख्यमंत्री को सवाल करिए. ರಾಜಕೀಯ ಮೇಲಾಟಗಳು ನಡೀತಾ ಇವೆ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಬರ್ತಾ ಇದೆ. ಪ್ರಶ್ನೆ ಬರೋದು, ಬಿಜೆಪಿ ನಾಯಕರಿಗೆ ಗೊತ್ತಿರಲಿಲ್ವಾ, ಕಾಂಗ್ರೆಸ್ ನಾಯಕರಿಗೆ ಗೊತ್ತಿರಲಿಲ್ವಾ ಈ ವಿಷಯ? ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಲ್ಲಿ ಹೆಣ್ಣು ಮಕ್ಕಳ ವಿರುದ್ಧ ದೌರ್ಜನ್ಯ ಆಗ್ತಾ ಇದೆ. 1 ವರ್ಷದ ಹಿಂದೆ ಈ ಪೆನ್ ಡ್ರೈವ್ ಆಟ ಶುರುವಾಗಿತ್ತು ಅನ್ನೋದಾದ್ರೆ, ಈ 1 ವರ್ಷದಲ್ಲಿ ಎಷ್ಟು ಹೆಣ್ಣು ಮಕ್ಕಳು ನರಳಿರಬಹುದು? ಏನ್ ಮಾಡ್ತಾ ಇದ್ರು ಇವರೆಲ್ಲ? ರಾಜಕೀಯ ಅಂತ ಬಂದಾಗ ಎಲ್ಲವೂ ಲೆಕ್ಕಕ್ಕೆ ಬರುತ್ತೆ. ಅದರ್ವೈಸ್ ಹೆಣ್ಣು ಮಕ್ಕಳ ಬಗ್ಗೆ ಗಮನ ಹರಿಸೋದಿಲ್ವಾ ನೀವು? ಆ 1 ವರ್ಷದ ಹಿಂದೆಯೇ ಒಂದು ಶಿಸ್ತಿನ ಕ್ರಮ ಆಗಿದ್ದಿದ್ರೆ, ಕಂಪ್ಲೇಂಟ್ ಆಗಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇತ್ತ? ಪೆನ್ ಡ್ರೈವ್ ಯಾರು ಹಂಚಿದ್ರು? ಸಾವಿರಾರು ಪೆನ್ ಡ್ರೈವ್ಗಳನ್ನು ಯಾರು ಹಂಚಿದ್ರು? 1 ವರ್ಷಕ್ಕೆ ಮುಂಚೆ ಯಾರು ಬಾಯಿ ಮುಚ್ಕೊಂಡ್ರು ಈ ವಿಷಯದಲ್ಲಿ? ವಿಷಯ ಗೊತ್ತಿದ್ದು ಯಾರು ಬಾಯಿ ಮುಚ್ಕೊಂಡ್ರು ಅನ್ನೋದು ಸದ್ಯದ ಪ್ರಶ್ನೆ. ರಾಷ್ಟ್ರೀಯ ಮಟ್ಟದಲ್ಲಿ ಇದು ಸುದ್ದಿ ಆಗ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಬಿಜೆಪಿ ಸಪೋರ್ಟ್ ಮಾಡ್ತಾ ಇದೆ, ದೇಶ ಬಿಟ್ಟು ಹೋಗೋದಕ್ಕೆ ಬಿಜೆಪಿಯೇ ಕಾರಣ ಅಂತ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮಿತ್ ಶಾ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಶೀಘ್ರಗತಿಯಲ್ಲಿ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತ. ಪ್ರಶಾಂತ್ ನಾತು ಮತ್ತೊಂದ್ಸಲ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ನಮಗೆ. ಪ್ರಶಾಂತ್, ಯಾರ ಮೇಲೆ ಬ್ಲೇಮ್ ಮಾಡೋದು ಪ್ರಶಾಂತ್? ಈ ಇಬ್ಬರು ನಾಯಕರ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಪ್ರಿಯಾಂಕಾ ಗಾಂಧಿ ಹೇಳ್ತಿದ್ದಾರೆ ಬಿಜೆಪಿ ನಾಯಕರು ದೇಶ ಬಿಟ್ಟು ಹೋಗೋದಕ್ಕೆ ಹೆಲ್ಪ್ ಮಾಡಿದ್ರು ಅಂತ. ಅಮಿತ್ ಶಾ ಹೇಳ್ತಿದ್ದಾರೆ ರಾಜ್ಯದಲ್ಲಿ ಅವರದ್ದೇ ಸರ್ಕಾರ ಇರೋದು, ಯಾಕೆ ಅವ್ರಿಗೆ ಗೊತ್ತಿರಲಿಲ್ವಾ ಅಂತ. ನನ್ನ ಪ್ರಶ್ನೆ ಇರೋದು, 1 ವರ್ಷದ ಹಿಂದೆ ಹಿಂಗಿದ್ದೊಂದು ಪೆನ್ ಡ್ರೈವ್ ಬಂತು, ಅದಾದ ಮೇಲೆ ಇವಾಗ ಎಲೆಕ್ಷನ್ ನಡೆದಿದೆ. ಬಿಜೆಪಿ ನಾಯಕರಿಗೆ ಗಂಧಾಗಾಳಿ ಇರಲಿಲ್ವಾ? ಹಿಂಗಿದ್ದೊಂದು ಪ್ರಕರಣದ ಆರೋಪ ಅವರ ಮೇಲೆ ಇದೆ ಅಂತ ಟಿಕೆಟ್ ಕೊಟ್ಟರು, ಜೊತೆಗೆ ಪೆನ್ ಡ್ರೈವ್ಗಳನ್ನು ಹಂಚಿ ಹೆಣ್ಮಕ್ಕಳ ಮಾನನ ಹರಾಜು ಹಾಕೋದು. ನಾನು ಹೇಳೋದು, 1 ವರ್ಷದ ಹಿಂದೆ ಈ ಪ್ರಕರಣ ಕೋರ್ಟ್ ಮೆಟ್ಟಿಲು ಹತ್ತಿದ್ದಿದ್ರೆ, ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದಿದ್ರೆ, ಆ 1 ವರ್ಷದಲ್ಲಿ ಇನ್ನೂ ಎಷ್ಟು ಜನ ಹೆಣ್ಣು ಮಕ್ಕಳು ಈ ರೀತಿ ದೌರ್ಜನ್ಯಕ್ಕೆ ಬಲಿಯಾಗಿದ್ದಾರೋ ಗೊತ್ತಿಲ್ಲ. ಎಲ್ಲಾನು ತನಿಖೆಯಿಂದ ಬಯಲಾಗಬೇಕಾಗಿದೆ. ಈ ಪ್ರಕರಣನ ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಪ್ರಶಾಂತ್. ನೋಡಿ, ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಗಳು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊಳ್ತಾ ಇವೆ. ಒಂದೊಂದಾಗಿ ತೆಗೆದುಕೊಂಡು ಬರೋಣ. ಪ್ರಿಯಾಂಕಾ ಗಾಂಧಿ ಹೇಳ್ತಿದ್ದಾರೆ, ಇಲ್ಲ ಬಿಜೆಪಿಯವರು ಅವರನ್ನು ಹೊರಗೆ ಹೋಗದಂತೆ ತಡಿಬೇಕಿತ್ತು ಅಂತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಹೊರಗಡೆ ಹೋದಾಗ ಪ್ರಜ್ವಲ್ ರೇವಣ್ಣ ಮೇಲೆ ಯಾವುದೇ ಕೇಸ್ ಇರಲಿಲ್ಲ, ಲುಕೌಟ್ ನೋಟಿಸ್ ಇರಲಿಲ್ಲ, ಅಥವಾ ನಾಳೆಗೆ ರೆಡ್ ಕಾರ್ನರೋ ಇಂಟರ್ಪೋಲೋ ಅದೆಲ್ಲವೂ ಕೂಡ ನೀವು FIR ದಾಖಲಾಗಿ ಅವ್ರ ಮೇಲೆ ನೋಟಿಸ್ ಆಗಿ ಅವ್ರ ವಿಚಾರಣೆಗೆ ಹಾಜರಾಗದೇ ಇದ್ದಾಗ ನೀವು ಆ ನೋಟಿಸ್ಗಳನ್ನು ಹೊರಡಿಸ್ಬೋದಾಗತ್ತೆ. ವಿಮಾನ ನಿಲ್ದಾಣದಿಂದ ಹೊರಗಡೆ ಹಾರುವುದನ್ನು ತಡಿಬಹುದಾಗತ್ತೆ. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಒಂದು ಆರೋಪವನ್ನು ಪೊಲಿಟಿಕಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾ ಇದೆ ಬಿಜೆಪಿ, ಅಮಿತ್ ಶಾ ಹೇಳ್ತಾರೆ ಇಲ್ಲ ರಾಜ್ಯ ಸರ್ಕಾರ ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ. ಪ್ರಕರಣ ಹೊರಗಡೆ ಬರುವವರೆಗೆ ಸುಮೋಟೋ ಆಗಿ ರಾಜ್ಯ ಸರ್ಕಾರ ಅಥವಾ ಯಾವುದೇ ಪೊಲೀಸರು ಆ ಪ್ರಕರಣವನ್ನು ತೆಗೆದುಕೊಂಡಿದ್ರೆ, ಆದರೆ ಇದರ ಎನಾರ್ಮಿಟಿ ಕೂಡ ಎಲ್ಲರಿಗೂ ಗೊತ್ತಿತ್ತು ಅಂತಕ್ಕಂಥದ್ದಿಲ್ಲ. ಎನಾರ್ಮಿಟಿ ಗೊತ್ತಾಗಿದ್ಯಾವಾಗ ಈ CD ಹೊರಗಡೆ ಬಂದು ಪಬ್ಲಿಕ್ ಡೊಮೇನ್ನಲ್ಲಿ ತಿರುಗಾಡ್ಲಿಕ್ಕೆ ತೊಡಗಿದಾಗ ಇದರ ಎನಾರ್ಮಿಟಿ ಗೊತ್ತಾಯಿತು. ಅದರಲ್ಲೂ ನೋಡಿ, ಅನೇಕ ಬಾರಿ ಕನ್ಸೆನ್ಶುವಲ್ ಇದ್ದಾಗ ಪೊಲೀಸರಿರಲಿ ಯಾವುದೇ ಸರ್ಕಾರ ಇರಲಿ ತುಂಬ ಅದರಲ್ಲೇನೋ ಡೀಪಾಗಿ ಹೋಗುತ್ತೆ ಅಂತಕ್ಕಂಥದ್ದಿಲ್ಲ. ಆದರೆ ಮನೆ ಕೆಲಸದವಳ ವಿಡಿಯೋ ನೋಡಿದಾಗ ಅನೇಕರಿಗೆ ಅರ್ಥ ಆಯಿತು, ಇದರಲ್ಲೇನೋ ಬೇರೆ ರೀತಿ ಇದೆ, ಬಲವಂತದ ಸಮಥಿಂಗ್ ನಡೆದಿದೆ ಅಂತಕ್ಕಂಥದ್ದು ಗೊತ್ತಾದಾಗ
ಈ ಪ್ರಕರಣ ಮತ್ತೊಂದು ಆಯಾಮವನ್ನು ಪಡೆದುಕೊಳ್ತೀವಿ. ಹೀಗಾಗಿ ರಾಜಕೀಯ ಪಕ್ಷಗಳ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ಆದರೆ ಎರಡು ಸಂಗತಿಗಳಿಗೆ ಉತ್ತರ ಬೇಕಾಗತ್ತೆ. ಒಂದು, BJP ನಾಯಕರು, ರಾಷ್ಟ್ರೀಯ ನಾಯಕರಿಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದ ಉದ್ದ ಆಳ ಅಗಲ ಎಲ್ಲವೂ ಗೊತ್ತಿತ್ತು. ಹಾಗಿದ್ದಾಗಲೂ ಕೂಡ ಈಗ ಬೇರೆ ಅನೇಕ BJPಯ ಸಂಸದರ ಟಿಕೆಟ್ ಕಟ್ ಮಾಡುವಾಗ ಇದೇ ಆರೋಪಗಳ ಆಧಾರದ ಮೇಲೆ ಕೆಲವರಿಗೆ ಟಿಕೆಟ್ ಕಟ್ ಮಾಡಲಾಯಿತು. ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಲೇಬಾರದು ಅಂತಕ್ಕಂಥ ಹಠ BJP ಯಾಕೆ ಹಿಡಿಲಿಲ್ಲ? ನಂಬರ್ 1. ನಂಬರ್ 2, ದೇವೇಗೌಡರದ ಕುಟುಂಬದಲ್ಲಿ ಅನೇಕರಿಗೆ ಈ CDಗಳ ಬಗ್ಗೆ ಮಾಹಿತಿ ಇತ್ತು. ನನಗೆ ಗೊತ್ತಿಲ್ಲ ಈಗ ಈ CDಯ ಎನಾರ್ಮಿಟಿ 2976 ದೇವರಾಜಗೌಡರು ಏನೇನು ಹೇಳ್ತಾ ಇದ್ರು, ಎಷ್ಟು ಜನರ ಜೊತೆ ಈ CD ಇದೆ, ಎಷ್ಟು ಜನರ ಜೊತೆ ಪ್ರಜ್ವಲ್ ರೇವಣ್ಣ ಈ ಕೃತ್ಯಗಳನ್ನು ನಡೆಸ್ತಾ ಇದ್ರು, ಇದೆಲ್ಲದರ ಬಗ್ಗೆ ಎಷ್ಟು ಜನರಿಗೆ ಮಾಹಿತಿ ಇತ್ತು ಗೊತ್ತಿಲ್ಲ. ಆದರೆ ನಿಶ್ಚಿತವಾಗಿ ರೇವಣ್ಣ ಮತ್ತು ಭವಾನಿ ಅವರಿಗೆ ಇದರ ಬಗ್ಗೆ ಮಾಹಿತಿ ಇತ್ತು. ದೇವೇಗೌಡರ ಕುಟುಂಬಕ್ಕೆ ಬಹುತೇಕ ಈ ವಿಷಯದ ಬಗ್ಗೆ ಮಾಹಿತಿ ಇತ್ತು. ಅದಾಗಿಯೂ ಕೂಡ ಯಾಕೆ ಟಿಕೆಟ್ ಕೊಡಲಾಯಿತು ಅಂತಕ್ಕಂಥ ಪ್ರಶ್ನೆಗೆ JDS ಉತ್ತರ ಕೊಡಬೇಕಾಗತ್ತೆ. ಮತ್ತು ಅಂಥವರಿಗೆ ಟಿಕೆಟ್ ಕೊಡುವ ಅಂದರೆ ನೀವು ಕೊಡಬೇಡಿ ಅಂತ ಹೇಳಿದಾಗಲೂ JDSನವರು ಟಿಕೆಟ್ ಕೊಟ್ಟಾಗ BJPಯವರು ಏನು ಮಾಡ್ತಾಯಿದ್ರು ಅಂತಕ್ಕಂಥ ಪ್ರಶ್ನೆಯೂ ಕೂಡ ನಿಶ್ಚಿತವಾಗಿ ಬರುತ್ತೆ. ಯಾಕಂದರೆ ಇದೊಂದು ರೀತಿಯ ಸಣ್ಣ ಪ್ರಕರಣ ಅಲ್ಲ. ನಾನು ಆಗಲೇ ಹೇಳಿದೆ, ದೇವೇಗೌಡರ ಮೊಮ್ಮಗ ಸ್ವತಃ ಈ ರೀತಿಯ ಕೃತ್ಯಗಳನ್ನು ನಡೆಸಿದಾಗ ಅದನ್ನು ಮೊಬೈಲ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು, ಅವು ಹೊರಗಡೆ ಓಡಾಡ್ತಾ ಇದ್ವು, ಪಬ್ಲಿಕ್ ಡೊಮೇನ್ಗೆ ಇವತ್ತು ಬಂದಿದೆ. ಆದರೆ ವಿಷಯ ಗೊತ್ತಿದ್ದರೂ ಕೂಡ ನೋಡಿ, ಯಾರೂ ಸುಮೋಟೋ ಕೇಸ್ ಯಾಕೆ ಹಾಕಲಿಲ್ಲ ಅಂತ ನಾನು ಕೇಳಲ್ಲ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜಕಾರಣ ಇಷ್ಟಿದೆ, ಯಾರೂ ಸುಮೋಟೋ ಕೇಸ್ ಹಾಕಿ ಇಂಥ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲ್ಲ. ಆದರೆ ಫ್ಯಾಮಿಲಿಗೆ ಗೊತ್ತಿತ್ತು, BJP ನಾಯಕರಿಗೂ ಗೊತ್ತಿತ್ತು, ಅವ್ರು ಯಾಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ. ಮತ್ತು ಇಡೀ CD 2-3 ದಿನದ ಹಿಂದೆ ಬಿಡುಗಡೆ ಆಗಿದ್ದು ಕಾಂಗ್ರೆಸ್ಗೆ ಲಾಭ ಮಾಡಲಿಕ್ಕೆ ಅಂತಕ್ಕಂಥದ್ದು ವಿಷಯವೂ ಗೊತ್ತಿದೆ. ಅಂದರೆ ರಾಜಕೀಯವಾಗಿ ತಮ್ಮ ಆಟವನ್ನು ತಾವು ಎಲ್ಲರೂ ಆಡ್ತಾ ಇದ್ರೆ ಹೊರತು ಪ್ರಕರಣದ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ. ಪ್ರಕರಣದ ಸೂಕ್ಷ್ಮತೆ ಯಾರಿಗೆ ಬೇಕಾಗಿದೆ ಪ್ರಶಾಂತ್? ಓನ್ಲಿ ಪಾಲಿಟಿಕ್ಸ್ ಬೇಕಾಗಿದೆ. ಐ ಥಿಂಕ್ 3 ಪಕ್ಷಗಳು ಕೂಡ ಪಾಲಿಟಿಕ್ಸ್ನಷ್ಟೇ ನೋಡುತ್ತೆ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.